ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಿಟ್ಟಿ ಪಂಚಮಿಗೆ ಹೊಡೆಯೋಕೆ ಕೈ ಎತ್ತಿದಾಗ ಕಾವ್ಯ ಬಂದು ಏಯ್ ಅಂತ ಕೂಗ್ತಾಳೆ. ಶಾಕ್ನಿಂದ ಕಿಟ್ಟಿ ತಿರುಗಿ ನೋಡ್ತಾನೆ. ಇಳಿಸೋ ಕೈನಾ, ಇಳಿಸೋ. ಎಷ್ಟು ಧೈರ್ಯ ಇದ್ದರೆ ಪಂಚಮಿ ಮೇಲೆ ಕೈ ಎತ್ತುತ್ತೀಯ? ತಾಕತ್ತಿದ್ರೆ ನಾನು ಇರಬೇಕಾದ್ರೆ ಪಂಚಮಿ ಮೇಲೆ ಕೈ ಎತ್ತು ನೋಡ್ತೀನಿ ಅಂತಾಳೆ ಕಾವ್ಯ. ನೀನಿನ್ನು ಮನೆ ಬಿಟ್ಟು ಹೋಗಿಲ್ವಾ? ಮಹೇಶ್ವರಿ ಅತ್ತೆ ಹೇಳಿದ್ರು ನೀನು ಮನೆ ಬಿಟ್ಟು ಓಡೋದೆ ಅಂತಾನೆ ಕಿಟ್ಟಿ. ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ಮನೆ ಸಮಸ್ಯೆ ಬಗೆಹರಿಸಿ ಕೆಲವೊಬ್ಬರು ಮುಖವಾಡ ಕಳಿಸೋವರೆಗೂ ನಾನು ಎಲ್ಲಿಗೂ ಹೋಗೋದಿಲ್ಲ. ಯಾರು ಏನು ಅಂದಿದ ತಕ್ಷಣ ಮನೆ ಬಿಟ್ಟು ಹೋಗೋ ಮಗಳೇ ಅಲ್ಲ ನಾನು. ಏಯ್ ಕಿಟ್ಟಿ, ನೋಡು, ಇದೇ ಲಾಸ್ಟ್ ವಾರ್ನಿಂಗ್. ಪಂಚಮಿ ಹತ್ರ ಹೋಗೋಕ್ಕೂ ಮುಂಚೆ 10 ಸಲ ಯೋಚನೆ ಮಾಡಬೇಕು, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತಾಳೆ ಕಾವ್ಯ. ಹೋದವಳು ಹಾಗೆ ಹೋಗಬಾರ್ದಿತ್ತ? ಮತ್ತೆ ಯಾಕೆ ಬಂದ್ಲೋ ಈ ಶನಿ? ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗ್ತಿದೆಯಲ್ಲ ಅಂತ ಮಹೇಶ್ವರಿ ಯೋಚನೆ ಮಾಡ್ತಾರೆ. ಪಂಚಮಿ ಬಾ ಅಂತ ಕಾವ್ಯ ಪಂಚಮಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಕಿಟ್ಟಿನ ಮಹೇಶ್ವರಿ ಕರ್ಕೊಂಡು ಹೋಗ್ತಾರೆ. ನೋಡಿದ್ದೆ ಶ್ರೀಧರ್, ಈ ಮನೆ ಪರಿಸ್ಥಿತಿನ. ಒಬ್ಬ ಮಗ ಜೈಲಿಗೆ ಹೋದ, ಒಬ್ಳು ಸೊಸೆ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ, ಇನ್ನೊಬ್ಳು ಇದ್ದಕ್ಕಿದ್ದ ಹಾಗೆ ಬ್ಯಾಗ್ ಎತ್ಕೊಂಡು ಮನೆಯಿಂದ ಆಚೆ ಹೋದ್ಲು. ಈಗ ವಾಪಸ್ ಬಂದು ಕಿಟ್ಟಿಗೆ ಬೈತಿದ್ದಾಳೆ. ಏನು ನಡೀತಿದೆ ಅಂತಲೂ ಅರ್ಥ ಆಗ್ತಿಲ್ಲ ಶ್ರೀಧರ್ ಅಂತಾರೆ ಕಲ್ಯಾಣಿ. ಅತ್ತಿಗೆ, ಇವ್ರ ಮಾತಿನ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಕಾವ್ಯ ಸುಮ್ಮನೆ ಮನೆಯಿಂದ ಆಚೆ ಹುಡುಗಿ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳೇನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡಿಕೊಂಡೆ ಮನೆಯಿಂದ ಆಚೆ ಹೋಗಿ ಬಂದಿದ್ದಾಳೆ ಅನಿಸುತ್ತೆ ಅಂತಾರೆ ಶ್ರೀಧರ್. ಇವಳು ಏನು ಪ್ಲ್ಯಾನ್ ಮಾಡ್ತಾಳೆ ಶ್ರೀಧರ್? ಇವಳು ಪ್ಲ್ಯಾನ್ ಮಾಡಿದ ತಕ್ಷಣ ನನ್ನ ಮಗ ನಿರಪರಾಧಿ ಅಂತ ಸಾಬೀತಾಗ್ಬಿಡುತ್ತಾ? ಪ್ರತಿಯೊಂದು ಸಾಕ್ಷಿಗಳು ಅವನ ವಿರುದ್ಧವಾಗೇ ಇದೆ. ಹೀಗಿರಬೇಕಾದ್ರೆ ಇವಳು ಏನು ಮಾಡೋಕ್ಕೆ ಸಾಧ್ಯ? ಮಹಾದೇವ ಏನೂ ತಪ್ಪು ಮಾಡಿಲ್ಲ, ಅವನು ನಿರಪರಾಧಿ ಅಂತ ಇದ್ದಾಳೆ ಇವಳು. ಹಾಗೆ ಹೇಳೋಕೆ ಇವಳ ಹತ್ರ ಸಾಕ್ಷಿ ಆದರೂ ಏನಿದೆ? ತುಂಬ ಬೇಜಾರಾಗ್ತಿದೆ ಶ್ರೀಧರ್. ಪಾಪ ಕಾವ್ಯ ನನ್ನ ಮಗನ್ನ ಎಷ್ಟೊಂದು ನಂಬಿದ್ಲು, ಅನ್ಯಾಯವಾಗಿ ಅವಳು ಬದುಕು ಹಾಳಾಗ್ತಿದೆಯಲ್ಲ ಅಂತ ನನಗೆ ಸಂಕಟ ಆಗ್ತಿದೆ ಅಂತಾರೆ ಕಲ್ಯಾಣಿ. ಅತ್ತಿಗೆ, ಕಂಡಿದ್ದೆಲ್ಲ ಸತ್ಯ ಆಗಲ್ಲ. ಮಹಾದೇವ ನಮ್ಮ ಕಣ್ಮುಂದೆನೇ ಬೆಳೆದ ಹುಡುಗ, ಅವನು ಇಷ್ಟು ದೊಡ್ಡ ತಪ್ಪು ಮಾಡ್ತಾನೆ ಅಂತ ನನಗೆ ನಂಬಿಕೆ ಇಲ್ಲ ಅತ್ತಿಗೆ. ನೋಡ್ತೀರಿ, ಕಾವ್ಯಂಗೆ ಮಹಾದೇವನ ಮೇಲಿರೋ ನಂಬಿಕೆನೇ ಸತ್ಯನ ಹೊರಗೆ ತರುತ್ತೆ ಅನ್ಸುತ್ತೆ ಅಂತಾರೆ ಶ್ರೀಧರ್. ನಂಬಿಕೆ ಇರಬೇಕು ಶ್ರೀಧರ್, ಆದರೆ ಅತಿಯಾದ ನಂಬಿಕೆ ಇರಬಾರ್ದು. ಪ್ರಪಂಚ ನಿಂತಿರೋದು ನಂಬಿಕೆ ಮೇಲಲ್ಲ, ಸಾಕ್ಷಿ ಮೇಲೆ. ಒಂದು ವೇಳೆ ನನ್ನ ಮಗ ತಪ್ಪು ಮಾಡಿದ್ದಾನೆ ಅಂತ ಸಾಬೀತಾಗೋದ್ರೆ ಏನು ಮಾಡೋದು ಶ್ರೀಧರ್? ಅಯ್ಯೋ ಭಗವಂತ, ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೊರಟೋಗುತ್ತೆ. ಅದಿರಲಿ, ಈ ಹುಡುಗಿ ಬಾಳು ಅನ್ಯಾಯವಾಗಿ ಹಾಳಾಗೋಗುತ್ತೆ ಅಲ್ವಾ ಶ್ರೀಧರ್ ಅಂತಾರೆ ಕಲ್ಯಾಣಿ. ನೀವೇ ನೋಡಿದ್ರಲ್ಲ ಕಾವ್ಯ ಇವತ್ತು ಕಿಟ್ಟಿಗೆ ಎಚ್ಚರಿಕೆ ಕೊಟ್ಟಿದ್ದ ರೀತಿ. ಅವಳೇ ಈ ಮನೆನ ಒಂದು ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಮಹೇಶ್ವರಿ ಏನೇ ವಿಷ ತುಂಬೋ ಕೆಲಸ ಮಾಡಿದ್ರು ಕಾವ್ಯ ಅದಕ್ಕೆ ಬಗ್ಗೊಳ್ಳಲ್ಲ. ನೀವು ಧೈರ್ಯವಾಗಿರಿ ಅಂತಾರೆ ಶ್ರೀಧರ್. ನೋಡೋಣ ಏನಾಗುತ್ತೆ ಅಂತ. ಒಂದು ಕಡೆ ನಮ್ಮ ಮಹಾದೇವನ ಚಿಂತೆ, ಇನ್ನೊಂದು ಕಡೆ ನಮ್ಮ ಪ್ರೇಮ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅನ್ನೋ ಯೋಚನೆ. ಯಾಕೋ ಶ್ರೀಧರ್ ತುಂಬ ಭಯ ಆಗ್ತಿದೆ. ಆ ಭಗವಂತನೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳ್ತಾರೆ ಕಲ್ಯಾಣಿ. ಈಚೆ ವಾಣಿ ಸ್ನೇಹ ಮಲಗಿರುವಾಗ ರೂಮಿಗೆ ಬಂದು ಗೆಜ್ಜೆನ ಹಿಡ್ಕೊಂಡು ನೋಡ್ತಾ ಸ್ನೇಹ ಬೆಡ್ಶೀಟನ್ನು ಸರಿಸಿ ಅವಳು ಕಾಲಿಗೆ ಗೆಜ್ಜೆನ ಹಾಕ್ತಾಳೆ. ನಂತರ ಬೆಡ್ಶೀಟ್ ಸರಿ ಮಾಡಿ ಅಲ್ಲಿಂದ ಬರ್ತಾಳೆ. ಸ್ನೇಹಗೆ 4 ಗಂಟೆಗೆ ಎಚ್ಚರ ಆಗುತ್ತೆ. ಕೂತ್ಕೊಂಡು ಅಟ್ಲೀಸ್ಟ್ ಬೆಳಗಿನ ಜಾವ 1 ಗಂಟೆ ಆದರೂ ನಿದ್ರೆ ಆಯಿತು ಅಂತಾಳೆ. ಅತ್ತೆ ಕೊಟ್ಟಿರೋ ಈ ತಾಯ್ತ ಕೆಲಸ ಮಾಡ್ತಿದೆ ಅನಿಸುತ್ತೆ. ಇವತ್ತು ಯಾವ ಗೆಜ್ಜೆ ಸೌಂಡು ಇಲ್ಲ, ದೇವದ ಕಾಟನೂ ಇಲ್ಲ ಅಂತ ನೀರು ಕುಡಿಯೋಕೆ ನೋಡಿದರೆ ಜಗ್ಗಲ್ಲಿ ನೀರಿರಲ್ಲ. ಇದರಲ್ಲಿರೋ ನೀರು ಹೇಗೆ ಖಾಲಿ ಆಯಿತು? ನಿನ್ನೆ ರಾತ್ರಿ ನಾನೇ ಇದಕ್ಕೆ ತುಂಬಿಸ್ಕೊಂಡು ಬಂದಿದ್ನಲ್ಲ. ಮಲಗಿರೋ ನಾನಂತೂ ಎದ್ದು ಕುಡಿಲಿಲ್ಲ. ಇದರಲ್ಲಿರೋ ನೀರೆಲ್ಲ ಹೇಗೆ ಖಾಲಿ ಆಯಿತು ಅಂತ ಎದ್ದು ನಡೆಯುವಾಗ ಗೆಜ್ಜೆ ಸೌಂಡ್ ಆಗುತ್ತೆ. ಆಚೆ ಈಚೆ ನೋಡ್ತಾಳೆ. ಹಿಂದೆ ಹೆಜ್ಜೆ ಇಟ್ಟಾಗ ಎಲ್ಲ ಶಬ್ದ ಆಗುತ್ತೆ. ಡ್ಯಾಡಿ ಡ್ಯಾಡಿ, ಇದು ಪ್ರೇಮಂದೇ ಗೆಜ್ಜೆ ಸೌಂಡು. ಅವಳು ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ರೂಮಿಂದ ಓಡಿ ಬಂದು ಹೊರಗಡೆ ಬೀಳ್ತಾಳೆ. ಬೇಡ ಪ್ರೇಮ ಅಂತ ತನ್ನ ಕಾಲನ್ನು ಭಯದಿಂದ ನೋಡ್ತಾಳೆ. ಆಗ ಕಾಲಲ್ಲಿರೋ ಗೆಜ್ಜೆ ನೋಡಿ, ನನ್ನ ಕಾಲಿಗೆ ಇದು ಹೇಗೆ ಬಂತು? ಇಷ್ಟೊತ್ತುವರೆಗೂ ಸೌಂಡ್ ಬರ್ತಿದ್ದು ನನ್ನ ಕಾಲ. ಯಾರಿದನ್ನು ನನ್ನ ಕಾಲಿಗೆ ಕಟ್ಟಿದ್ದು? ಪ್ರೇಮನ? ಡ್ಯಾಡಿ? ವಾಣಿ ಅಂತ ಗೆಜ್ಜೆನ ತೆಗೆಯೋಕೆ ನೋಡ್ತಾ, ಯಾರಾದರೂ ಬನ್ನಿ, ನನ್ನ ಕಾಲಿಗೆ ಗೆಜ್ಜೆ ಕಟ್ಟಿದ್ದಾರೆ ಅಂತ ಕೂಗ್ತಾಳೆ. ಆಗ ಏಯ್ ಅಂತ ಕೂಗ್ತಾಳೆ ಪ್ರೇಮ. ಬೇಡ ಪ್ರೇಮ ಬೇಡ ಅಂತಾಳೆ ಸ್ನೇಹ. ಆಗ ಗೆಜ್ಜೆನ ತೆಗಿಬೇಡ, ನೀನು ನನ್ನ ಕೊಂದಿರೋದ್ರಿಂದ ನಾನು ಇದನ್ನು ಹಾಕೋದಿಕ್ಕೆ ಆಗಲ್ಲ. ಅದಕ್ಕೆ ನೀನು ನಿನ್ನ ಹತ್ರನೇ ಇಟ್ಕೋಬೇಕು, ನನ್ನ ನೆನಪಿಗೋಸ್ಕರ ಅಂತಾಳೆ ಪ್ರೇಮ. ಆಗ ಸ್ನೇಹ ಎಸಿಬೇಕು ಅನ್ನೋವಾಗ ವಿಂಡೋ ಹತ್ರ ಪ್ರೇಮ, ಏನು ನಿನ್ನ ಹತ್ರ ಗೆಜ್ಜೆ ಎಸಿಬೇಡ ಅನ್ನಲಿಲ್ಲ? ನನ್ನ ನೆನಪು ನಿನಗೆ ಕಾಡ್ತಾ ಇರಬೇಕು, ಅದನ್ನು ನಿನ್ನ ಹತ್ರನೇ ಇಟ್ಕೋ. ಅದು ನಿನ್ನ ಜೊತೆ ಇದ್ದರೆ ನಾನು ನಿನ್ನ ಜೊತೆ ಇದ್ದ ಹಾಗೆ ಅಂತಾಳೆ. ಇದು ನನಗೆ ಬೇಡ ಅಂತ ಗೆಜ್ಜೆನ ಬಿಸಾಕ್ತಾಳೆ ಸ್ನೇಹ. ಡ್ಯಾಡಿ ಡ್ಯಾಡಿ ಅಂತ ಕೂಗ್ತಾಳೆ ಸ್ನೇಹ. ಬಾರೆ ಬಾ ಬಾರೆ ಅಂತ ಕೈ ಮುಂದೆ ಮಾಡ್ತಾಳೆ.
ಪ್ರೇಮ ನನ್ನ ಹತ್ರ ಬರಬೇಡ ಡ್ಯಾಡಿ ಅಂತ ಕೂಗ್ತಾಳೆ ಸ್ನೇಹ. ಆಗ ಪ್ರೇಮ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಧನ್ರಾಜ್ ಬಂದು ಏನಾಯ್ತಮ್ಮ ಏನಾಯಿತು ಅಂತಾರೆ. ಪ್ರೇಮ ಡ್ಯಾಡಿ ಅವಳ ಗೆಜ್ಜೆನ ನಾನೇ ಇಟ್ಕೋಬೇಕಂತೆ ಡ್ಯಾಡಿ, ಅವಳ ನೆನಪಿಗೆ ನನ್ನ ಹತ್ರನೇ ಇರಬೇಕಂತೆ ಡ್ಯಾಡಿ ಅಂತಾಳೆ ಸ್ನೇಹ. ಯಾವ ಗೆಜ್ಜೆ ಯಾವ ಪ್ರೇಮ ಅಮ್ಮ ಡ್ಯಾಡಿ ನನ್ನ ಕಾಲಲ್ಲಿ ಅಂತ ಕಾಲನ್ನು ನೋಡ್ತಾಳೆ ಸ್ನೇಹ. ಎಲ್ಲಿ ಮೇಡಮ್ ನಿಮ್ಮ ಕಾಲಲ್ಲಿ ಗೆಜ್ಜೆನೇ ಕಾಣಿಸ್ತಿಲ್ಲ ಅಂತಾಳೆ ವಾಣಿ. ಇಷ್ಟೊತ್ತವರೆಗೂ ಇತ್ತು ನಾನೇ ಎಸ್ದೆ ಅಂತಾಳೆ ಸ್ನೇಹ. ಆ ಗೆಜ್ಜೆ ನಿನ್ನ ಕಾಲಿ ಹೇಗಮ್ಮ ಬಂತು ಅಂತಾರೆ ಧನ್ರಾಜ್. ಅವಳೇ ಕೊಟ್ಟಿದ್ಲು ಅನ್ಸುತ್ತೆ ಡ್ಯಾಡಿ ಅಂತಾಳೆ ಸ್ನೇಹ. ಆಗ ವಾಣಿ ವಿಂಡೋ ಹತ್ರ ಹೋಗಿ ಹೊರಗೆ ನೋಡಿ ವಾಪಸ್ ಬಂದು ಮೇಡಮ್ ಅಲ್ಲಿ ಯಾರೂ ಕಾಣಿಸ್ತಾ ಇಲ್ವಲ್ಲ ಮೇಡಮ್ ಅಂತಾಳೆ. ನೀನಾದರೂ ಹೇಳಮ್ಮ, ನನಗೆ ಹೇಳಿ ಹೇಳಿ ಸಾಕಾಗೋಯ್ತು, ಅಲ್ಲಿ ಯಾರೂ ಇಲ್ಲ, ಇವೆಲ್ಲ ನಿನ್ನ ಭ್ರಮೆ ಅಂತ ನೀನೇ ಹೇಳಮ್ಮ ವಾಣಿ ಅಂತಾರೆ ಧನ್ರಾಜ್. ಮೇಡಮ್ ಅಲ್ಲಿ ಯಾರೂ ಇಲ್ಲ, ನೀವು ಹೆದರ್ಕೊಂಡಿದ್ದೀರಾ ಅನ್ಸುತ್ತೆ ಅಂತಾಳೆ ವಾಣಿ. ಅಯ್ಯೋ ಸ್ಟಾಪ್ ಇಟ್, ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ, ಕಟ್ಟಿರೋ ಗೆಜ್ಜೆನ ನಾನೇ ಎಸ್ದಿದ್ದೀನಿ ಅಂತಾಳೆ ಸ್ನೇಹ. ನೋಡು ಕಂದ, ಅಲ್ಲಿ ಯಾವ ಪ್ರೇಮನೂ ಇಲ್ಲ, ಯಾವ ಗೆಜ್ಜೆನೂ ಇಲ್ಲ, ನಮ್ಮನ್ನು ಬಿಟ್ಟು ನಿನಗೆ ಒಬ್ಳಿಗೆ ಆ ಪ್ರೇಮ ಕಾಣ್ತಿದ್ದಾಳೆ ಅಂದರೆ ಅದು ನಿನ್ನ ಭ್ರಮೆ ಅಷ್ಟೇ ಅಮ್ಮ ಅಂತಾರೆ ಧನ್ರಾಜ್. ಇಲ್ಲ ಡ್ಯಾಡಿ ಪ್ಲೀಸ್ ಟ್ರಸ್ಟ್ ಮೀ ಡ್ಯಾಡಿ, ನಾನೇ ನನ್ನ ಕಣ್ಣಾರೆ ನೋಡ್ತೀನಿ ಡ್ಯಾಡಿ, ಅವಳು ನನ್ನ ಕೊಲ್ಲೋಕೆ ಬರ್ತಿದ್ದಾಳೆ ಡ್ಯಾಡಿ, ನಾನು ನಂಬಿ ಡ್ಯಾಡಿ ಅಂತ ಅಳ್ತಾಳೆ ಸ್ನೇಹ. ಮೇಡಮ್ ನೀವು ಸಮಾಧಾನ ಮಾಡ್ಕೊಳ್ಳಿ, ನಾನು ನಿಮ್ಮ ಮಾತನ್ನು ನಂಬ್ತೀನಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತಾಳೆ ವಾಣಿ. ಅಮ್ಮ ವಾಣಿ ನೀನಾದರೂ ಹೇಳಮ್ಮ, ಇವಳನ್ನು ನೋಡಿದರೆ ನನಗೆ ತುಂಬಾ ಚಿಂತೆ ಆಗ್ತಿದೆಯಮ್ಮ, ಇವಳು ಒಬ್ಳನ್ನೇ ಎಲ್ಲೂ ಬಿಡಬೇಡ, ಅವಳ ಜೊತೆಗೆ ಇರು ಅಂತ ಧನ್ರಾಜ್ ಹೇಳ್ತಾರೆ. ಸರಿ ಸರ್ ಅಂತಾಳೆ ವಾಣಿ. ಧನ್ರಾಜ್ ಅಲ್ಲಿಂದ ಹೋಗ್ತಾರೆ. ಮೇಡಮ್ ಬನ್ನಿ ನೀವು ರೂಮಲ್ಲಿ ಆರಾಮಾಗಿ ಮಲ್ಕೊಳ್ಳಿ ಅಂತ ವಾಣಿ ಸ್ನೇಹನ ರೂಮಿಗೆ ಕರ್ಕೊಂಡು ಹೋಗ್ತಾ ಅಲ್ಲಿ ನಿಂತ್ಕೊಂಡು ಬಿದ್ದಿರೋ ಗೆಜ್ಜೆನ ತಗೊಂಡು ಸೊಂಟಕ್ಕೆ ಸಿಕ್ಕಿಸ್ಕೊತಾಳೆ. ಈಚೆ ಭರತ್ ಹತ್ರ ಲೇಡಿ ಕಾನ್ಸ್ಟೇಬಲ್ ಬಂದು, ಸರ್ ನೀವು ಹೇಳ್ದಂಗೆ ರಿಪೋರ್ಟ್ ರೆಡಿ ಮಾಡಿಸಿದ್ದೀನಿ ಸರ್, ಆ ಅಸಲಿ ರಿಪೋರ್ಟ್ನ ನಾಶ ಮಾಡಿ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿಸಿದ್ದೀನಿ ಸರ್, ಮಹಾದೇವನೇ ದೌರ್ಜನ್ಯ ಮಾಡಿದ್ದಾನೆ ಅನ್ನೋದಕ್ಕೆ ಇದರಲ್ಲಿ ಪಕ್ಕಾ ಸಾಕ್ಷಿ ಇದೆ ಸರ್ ಅಂತ ರಿಪೋರ್ಟನ್ನು ಕೊಡ್ತಾಳೆ. ಶಬಾಷ್, ಈ ರಿಪೋರ್ಟ್ ಕೋರ್ಟ್ ಮುಂದೆ ಹೋದರೆ ಮುಗೀತು, ಆ ಮಹಾದೇವ ಇನ್ಮೇಲೆ ಸೂರ್ಯನ ನೋಡಬೇಕಾದ್ರೂ ಜೈಲ್ ಕಂಬಿ ಮಧ್ಯೆನೇ ನೋಡಬೇಕು, ನೀವೆಲ್ಲ ರಾತ್ರಿ ಕೊಟ್ಟಿರೋ ಸ್ಪೆಷಲ್ ಟ್ರೀಟ್ಮೆಂಟು ಅವನ ಮೈ ಮೇಲೆ ಹಾಗೆ ಕಾಣ್ತಿದೆ, ಅದು ಜಡ್ಜ್ ಸಾಹೇಬ್ರ ಕಣ್ಣಿಗೆ ಕಾಣಿಸ್ಬಾರ್ದು, ನೀವು ಹೋಗಿ ಬಟ್ಟೆ ತಗೊಂಡು ಬನ್ನಿ ನಾನು ಹಾಕ್ಸ್ತೀನಿ ಅಂತಾನೆ ಭರತ್. ಓಕೆ ಸರ್ ಅಂತ ಲೇಡಿ ಪೊಲೀಸ್ ಹೋಗ್ತಾಳೆ. ಈಚೆ ಭರತ್ ಮಹಾದೇವನ ಮುಂದೆ ಬಂದು, ಏನೋ ಮಹಾದೇವ ಎದ್ದೇಳೋ ಈ ಬಟ್ಟೆ ಹಾಕು ಅಂತ ಅಂಗಿನ ಬಿಸಾಕ್ತಾನೆ. ಪೊಲೀಸಪ್ಪ, ಮೈ ಮೇಲಿರೋ ಗಾಯನ ಶರ್ಟ್ ಹಾಕಿ ಮುಚ್ಚಾಕ್ಬೋದು, ಆದರೆ ನೀನು ಮಾಡಿರೋ ಅಧರ್ಮದ ಕೆಲಸನ ಯಾವ ಶರ್ಟ್ ಹಾಕಿನೂ ಮುಚ್ಚಕ್ಕಾಗಲ್ಲ ಅಂತಾನೆ ಮಹಾದೇವ. ಕೋರ್ಟ್ಗೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ, ಇವತ್ತು ನಿನ್ನ ಅಧ್ಯಾಯಕ್ಕೆ ನಾನೇ ಎಂಡ್ ಮಾರ್ಕ್ ಹಾಕ್ತೀನಿ, ಸಂಜೆ ಹೊತ್ತಿಗೆ ನೀನು ಕಾವ್ಯಗಂಡ ಆಗಿರಲ್ಲ, ಒಬ್ಬ ಅತ್ಯಾಚಾರಿಯಾಗಿ ಸೆಂಟ್ರಲ್ ಜೈಲಲ್ಲಿ ಮುದ್ದೆ ಮುರಿತಾ ಇರ್ತೀಯ, ನೆನ್ಪಿಟ್ಕೋ, ಇದು ಭರತ್ ಆಟ, ಇಲ್ಲಿ ಸೋಲೋದು ನೀನೇ ಕಣೋ ಅಂತಾನೆ ಭರತ್. ಈಚೆ ಕೋರ್ಟ್ಗೆ ಮಹಾದೇವನ್ನ ಕರ್ಕೊಂಡು ಬರ್ತಾರೆ. ಕಿಟ್ಟಿ ಮಹೇಶ್ವರಿ ರಾಮ್ ಅಲ್ಲಿ ನಿಂತಿರ್ತಾರೆ. ಹೇಗಿದೆಯಣ್ಣ ಅಂತಾನೆ ರಾಮ್. ಇದೀನ್ ಕಣ್ಲಾ, ಕಾವ್ಯ ಬರಲಿಲ್ವಾ ಅಂತಾನೆ ಮಹಾದೇವ. ಕಾವ್ಯ ಅವರು ಬೆಳಿಗ್ಗೆನೆ ಮನೆಯಿಂದ ಹೋದರು, ಎಲ್ಲಿಗೆ ಹೋದರು ಅಂತ ಯಾರಿಗೂ ಗೊತ್ತಿಲ್ಲ, ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅಣ್ಣ ಅಂತಾನೆ ರಾಮ್. ಮರ್ಯಾದೆಗೆ ಹೆದರ್ಕೊಂಡು ಮನೆ ಬಿಟ್ಟು ಹೋಗಿರಬೇಕು, ಹಾಗಂತ ಜನ ಹೇಳ್ತಾ ಇದ್ರು, ನಾನಲ್ಲ ಕಣೋ ಅಂತಾರೆ ಮಹೇಶ್ವರಿ. ಅಮ್ಮ ನೀನು ಯಾಕೆ ಬಂದೆ ಇಲ್ಲಿಗೆ, ಮನೆಯಲ್ಲೇ ಇರಬೇಕು ಅಲ್ವಾ ಅಂತಾನೆ ರಾಮ್. ಇದೇನೋ ಹೀಗೆ ಹೇಳ್ತೀಯ, ಮನೆ ಮಗ ಜೈಲಿಗೆ ಸೇರ್ತಾನ ಅಥವಾ ವಾಪಸ್ ಮನೆಗೆ ಬರ್ತಾನ ಅಂತ ತೀರ್ಪು ಸಿಗೋ ಸಮಯದಲ್ಲಿ ನಾನು ಹೇಗೋ ಮನೇಲಿ ಇರೋಕ್ಕಾಗುತ್ತೆ, ಮಹಾದೇವನ್ನ ನಾನು ಹೆತ್ತೇ ಇಲ್ಲದೆ ಇರಬಹುದು, ಆದರೆ ಇವನು ನನ್ನ ಮಗನೇ ಅಲ್ವಾ ಅಂತಾರೆ ಮಹೇಶ್ವರಿ. ಅಮ್ಮನೂ ಬರಲಿಲ್ವೇನಲ್ಲ ಅಂತಾನೆ ಮಹಾದೇವ. ಮನೆ ಮಾನನ ಹರಾಜು ಹಾಕ್ದವನ ಮುಖ ನೋಡಲ್ಲ, ಕೋರ್ಟಿಗಂತೂ ಬರೋದೇ ಇಲ್ಲ ಅಂತ ಕಡ್ಡಿ ತುಂಡಾಗುವಾಗೆ ಹೇಳಿಬಿಟ್ರು ಕಣೋ ಅಂತಾರೆ ಮಹೇಶ್ವರಿ. ಆಗ ಸತ್ಯ ಬಂದು ಮಹಾದೇವನ ಭುಜದ ಮೇಲೆ ಕೈ ಇಟ್ಟು, ಮಹಾದೇವ ಯಾರು ನಂಬದೇ ಇದ್ರು ನಾನು ನಿನ್ನನ್ನು ನಂಬ್ತೀನಿ, ಧೈರ್ಯವಾಗಿರು, ಸತ್ಯ ಯಾವತ್ತೂ ಸೋಲಲ್ಲ ಅಂತಾರೆ. ಸತ್ಯ, ನಿಮ್ಮ ಇಮೋಷ್ನಲ್ ಡ್ರಾಮಾ ಮುಗ್ದಿದ್ರೆ ಹೊರಡೋಣ, ಟೈಮ್ ಆಗ್ತಿದೆ, ಕರ್ಕೊಂಡು ಬನ್ರಿ ಅಂತ ಭರತ್ ಹೋಗ್ತಾನೆ. ಮಹಾದೇವನು ಹೋಗ್ತಾನೆ. ಅಕ್ಕ ಒಳಗಡೆಯಿಂದ ಸುದ್ದಿ ಬಂತು, ಮಹಾದೇವನ್ಗೆ ಶಿಕ್ಷೆ ಆಗೋದು ಗ್ಯಾರಂಟಿ ಅಂತಾನೆ ಕಿಟ್ಟಿ. ಹೌದೇನೋ, ಏನೋ ಇದೆಲ್ಲ ನನ್ನ ಜೀವನದ ಕನಸೆಲ್ಲ ನನಸಾಗ್ತಿದೆಯಲ್ಲೋ, ನನ್ನ ಮಗ ಮದುವೆಗೆ ಒಪ್ಕೊಂಡ, ಈಗ ಮಹಾದೇವ ಮನೆ ಬಿಟ್ಟು ಜೈಲು ಸೇರ್ತಿದ್ದಾನೆ, ಕಾವ್ಯ ತವ್ರ ಮನೆ ಸೇರ್ತಾಳೆ, ಪ್ರೇಮ ಶಿವನ ಪಾದನೆ ಸೇರ್ಕೊಂಡ್ಲು, ಏನೋ ಇದೆಲ್ಲ ಕಿಟ್ಟಿ, ಅಯ್ಯೋ ದೇವ್ರೆ, ಇನ್ನು ಆ ಮನೆಗೆ ನಾನೇ ಯಜಮಾನಿ ಕಣೋ, ನಾನೇ ಯಜಮಾನಿ ಅಂತಾರೆ ಮಹೇಶ್ವರಿ. ಈಚೆ ಮಹಾದೇವ ಪರಿಮಳನ ಮುಂದೆ ಬಂದು, ಪರಿಮಳ ಯಾಕೆ ಹಿಂಗೆ ಮಾಡಿದೆ, ಸತ್ಯ ಏನು ಅಂತ ನಿನ್ನ ಮನಸ್ಸಾಕ್ಷಿಗೆ ಗೊತ್ತು, ನೀನು ಗೌರವದಿಂದ ಬದುಕಲಿ, ನಿನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ನಾನು ನಿನಗೆ ಸಹಾಯ ಮಾಡಿದೆ, ಸಹಾಯ ಮಾಡಿದ ಕೈನ ಕಚ್ಚೋದಕ್ಕೆ ಹೆಂಗೆ ಮನ್ಸು ಬಂತು ನಿನಗೆ ಅಂತಾನೆ. ಏಯ್, ಅದೆಷ್ಟು ಮನೆ ಸಂಸಾರ ಹಾಳು ಮಾಡಿದ್ಯಾ ನೀನು, ಮಹಾದೇವನ ಮೇಲೆ ಇಂಥ ಕಳಂಕ ಹೊರಿಸ್ತಿದ್ಯಾ ಅಂದರೆ ನಿನ್ನ ಬಾಳು ನಾಯಿ ಬಾಳೆ ಕಣೆ, ನೆನ್ಪಿಟ್ಕೋ ಅಂತಾರೆ ಸತ್ಯ. ಸಾಕು ನಿಲ್ಲಿಸ್ರಿ, ಇದು ನೀವು ಪಂಚಾಯಿತಿ ಮಾಡೋ ಜಾಗ ಅಲ್ಲ, ಕೋರ್ಟು. ವಿಕ್ಟಿಮ್ ಮೇಲೆ ದಬ್ಬಾಳಿಕೆ ಮಾಡಿದರೆ ಅದಕ್ಕೂ ಕೇಸ್ ಹಾಕ್ಬೋದು, ಆದರೆ ನೀವು ನನ್ನ ಬೆಸ್ಟ್ ಫ್ರೆಂಡ್ ತಂದೆ ಅಂತ ಬಿಡ್ತಿದ್ದೀನಿ,
ರೀ ಕರ್ಕೊಂಡು ಹೋಗ್ರಿ ಅಂತಾನೆ ಭರತ್. ಎಲ್ಲರೂ ಹೋಗ್ತಾರೆ. ಹೆದರ್ಕೋಬೇಡ ಪರಿಮಳ, ನಾನಿದ್ದೀನಿ. ನಮ್ಮ ಪ್ಲ್ಯಾನ್ ಪ್ರಕಾರನೇ ಇದು. ಸ್ವಲ್ಪ ಆಚೆ ಈಚೆ ಆದರೂ ಎಲ್ರಿಗೂ ತೊಂದರೆ ಆಗುತ್ತೆ. ಇದೊಂದು ಹಿಯರಿಂಗ್, ನೀನು ಅವತ್ತು ಮಾಡಿದ ಆರೋಪ ಸಾಬೀತಾದರೆ ಕೆಲಸ ಮುಗೀತು ಅಂತ ಅನ್ಕೋ ಅಂತ ಭರತ್ ಹೋಗ್ತಾನೆ. ಕೋರ್ಟ್ ಒಳಗೆ ಜಡ್ಜು ಪರಿಮಳ ಮೇಲೆ ದೈಹಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ನಡೆದಿರೋದನ್ನು ಸ್ಪಷ್ಟವಾಗಿ ಸಾಬೀತುಪಡಿಸುತ್ತೆ. ಅದೇ ರೀತಿ ಮಹಾದೇವನಿಗೆ ಅನ್ನುವಾಗ ಕಾವ್ಯ 1 ನಿಮಿಷ ಯುವರ್ ಆನರ್ ಅಂತ ಬಂದು, ಮಹಾದೇವ ನಿರಪರಾಧಿ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿಗಳಿದೆ, ಅಸಲಿಗೆ ಅಲ್ಲಿ ಅತ್ಯಾಚಾರನೇ ಆಗಿಲ್ಲ ಅನ್ನೋ ಸಾಕ್ಷಿಗಳು ನನ್ನ ಹತ್ರ ಇದೆ ಯುವರ್ ಆನರ್ ಅಂತಾಳೆ ಕಾವ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.